ಟ್ಯಾಕ್ಸ್ ಇಂದ ಬಿದ್ದರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಕೆಲವರು ವಾದ ಮಾಡ್ತಾರೆ. ಮೊನ್ನೆ ರೀಸೆಂಟ್ ಆಗಿ ಒಬ್ಬರು ಬೈಕ್ ಟ್ಯಾಕ್ಸ್ ಇಂದ ಬಿದ್ದು ತೊಡೆ ಮುರ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು 7 ಲಕ್ಷ ಖರ್ಚಾಗಿದೆ. ಅದು ಕಂಪ್ನಿಯವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೆಂಗೆ ಸರ್ ಅದು ಅಲ್ಲಿ ವೈಟ್ ಬೋರ್ಡಲ್ಲಿ ಹೇಗೆ ಸರ್ ಕ್ಲೈಮ್ ಮಾಡೋಕ್ಕಾಗುತ್ತೆ? ಅದು ಕಮರ್ಷಿಯಲ್ ವೆಹಿಕಲ್ ಇಲ್ಲ, ಅದೇನು ಎಲ್ಲೋ ಬೋರ್ಡ್ ಟ್ಯಾಕ್ಸ್ ಕಟ್ತಾರಾ? ಏನಿಲ್ಲ ನೋಡಿ. ಇರೋದು 1 ಲಕ್ಷ ಅಷ್ಟೇ ಕ್ಲೈಮ್ ಆಗುತ್ತೆ ಅಂತ ಹೇಳ್ತಾರೆ ಅಂತವರು. ಯಾವ್ದ್ರಲ್ಲಿ ಸರ್? ಆ್ಯಪಲ್ಲಿ ಈಗ ರ್ಯಾಪಿಡ್ ಆ್ಯಪಲ್ಲಿ ಪ್ಯಾಸೆಂಜರಿಗೆ 1 ಲಕ್ಷ ತನಕ ಕ್ಲೈಮ್ ಆಗುತ್ತಂತೆ. ಟೂ ವೀಲರ್ ಹತ್ರಲ್ಲ, ವೈಟ್ ಬೋರ್ಡಲ್ಲಿ ಆಮೇಲೆ ಈಗ ಅದು 7-8 ಲಕ್ಷ ಬಿಲ್ ಆಗಿದೆ. ಇನ್ನು 6 ತಿಂಗಳು ವರ್ಷ ಬಿಡ್ ರೆಸ್ಟ್ ಇರಬೇಕಂತೆ. ಇನ್ನು ಎಷ್ಟು ಲಕ್ಷ ಆಗುತ್ತೆ ಗೊತ್ತಿಲ್ಲ. ಕೆಲವು ಪ್ಯಾಸೆಂಜರಿಗೆ ಹೋಗೋರಿಗೆ ಏನು ಹೇಳ್ತಾರೆ ಇದರಿಂದ? ಏನು ಕಲಿಬಹುದು ಅವರು ಅಂತ ಸರ್? ಇದರಿಂದ ಅದನ್ನೇ ಎಲ್ಲರಿಗೂ ನೇರವಾಗಿ ಗೊತ್ತಾಗ್ತಿದೆಯಲ್ಲ. 7 ಲಕ್ಷ ಅಂತ ಅವರು ಕ್ಲೈಮ್ ಮಾಡಬೇಕು, ಮತ್ತು 6-7 ತಿಂಗಳು ಬೆಡ್ ರೆಸ್ಟ್ ಮಾಡಬೇಕಂದ್ರೆ ಅವ್ರ ಹೆಂಡತಿ ಮಕ್ಳು ಜೀವನ ಏನಾಗಬೇಕು ಸರ್? ಅವ್ರು ಯಾರು ಕೊಡ್ತಾರೆ? ಯಾರು ಹೊಣೆ ಅವ್ರಿಗೆ? ಪಾಪ ಅವ್ರ ಮನೇಲಿ ಯಾರಿದ್ದಾರೆ, ಏನು ಕತೆ, ಅವ್ರು ಏನು ಮಾಡ್ತಿದ್ದಾರೆ? ಅವ್ರಿಗೆ 7 ಲಕ್ಷ ಅಂದರೆ ಎಲ್ಲಿಂದ ತಂದು ಕಟ್ಟೋಕ್ಕಾಗುತ್ತೆ ಸರ್? ಬೆಳಗ್ಗೆ ಈಗ 500 ರೂಪಾಯಿ ಸಂಪಾದನೆ ಅಂದರೆ ಈಗ ಯಾರೊಬ್ಬ ವ್ಯಕ್ತಿ ಸರ್ ಒಂದು 30,000 ತಿಂಗಳಿಗೆ ದುಡಿತಾನೆ ಅಂದರೆ ಅವ್ರಿಗೆ ಮನೆ ಬಾಡಿಗೆ ಕಟ್ಟಬೇಕು, ಹೆಂಡ್ರು ಮಕ್ಕಳು ಸಾಕಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು. ಅದ್ರಲ್ಲಿ ಉಳಿಸೋದಿಲ್ಲಿ 7 ಲಕ್ಷ ಎಲ್ಲಿಂದ ತಂದು ಕಟ್ಟೋಕ್ಕಾಗುತ್ತೆ ಅವನು? ಮತ್ತು 6-7 ತಿಂಗಳು ಯಾರು ನೋಡ್ಕೋತಾರೆ ಅವ್ರಿಗೆ? ಅದೇ ನಮ್ಗೆ ಯಾವುದೋ ಒಂದು ಎಲ್ಲೋ ಬೋರ್ಡಲ್ಲಿ ಆಗಿದ್ರೆ ಅದಕ್ಕೆ ಒಂದು ಕೋರ್ಟಲ್ಲಿ ಒಂದು ತೀರ್ಮಾನ ಮಾಡೋದು, ಇವ್ರು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ. ಇನ್ಶೂರೆನ್ಸ್ ಆಫೀಸ್ ಅವರು ಇದ್ರ ಮೇಲೆ ಅವ್ರಿಗೆ ಫೈಟ್ ಮಾಡಿಬಿಟ್ಟು ಅವ್ರಿಗೆ ಏನು ಬೇಕೋ ನ್ಯಾಯ ದೊರಕಿಸ್ಕೊಡ್ತಾರೆ. ಈಗ ಅದು ವೈಟ್ ಬೋರ್ಡ್ ಆಗಿರೋದು ಈಗ ಅವರೇ ಈಗ ಸರ್, ಈಗ ಸರ್ಕಾರದವರೇ ಎಲ್ಲೋ ಬೋರ್ಡ್ ಅವಾಗ 2 ಹೆಲ್ಮೆಟ್ ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡಿದರು. 2 ಹೆಲ್ಮೆಟ್ ಹಾಕ್ಕೊಂಡಾಗ ಹಿಂದೆ ಬರೋನಿಗೆ ಈಗ ಯಾರೊಬ್ಬ ನಾವು ಕೈ ಹೊಡೆದು ಕೂತ್ಕೊಂಡು ಹೋಗ್ತೀವಿ, ಅವನೇನಾರು ಹೆಚ್ಚು ಕಡಿಮೆ ಆದರೆ ಬೈಕ್ ಓಡಿಸ್ತಾ ಇರ್ತಾನಲ್ಲ ಅವನೇ ಜವಾಬ್ದಾರಿ ಅಂತ ಅವರೇ ಸರ್ಕಾರನೇ ಹೇಳೈತೆ. ಮತ್ತು ಈಗ ಯಾಕೆ ಅವನೇ ಜವಾಬ್ದಾರಿ ಆಗ್ಬೋದಲ್ವಾ? ಯಾರು ಚಾಲಕ ಹೆಂಗೆ ಸರ್? ಅವ್ನು ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಅಂತ ಮಾಡಿಬಿಟ್ಟು ಅವ್ನು ಯಾರೋ ಚಾಲಕ ಬೈಕ್ ಅದು ಹೆಂಗೆ ಅವನು ಜವಾಬ್ದಾರಿ ತೊಗೊತಾನೆ? ಬೈಕ್ ಟ್ಯಾಕ್ಸಿ ಚಾಲಕನೇ ಆಗಲಿ ಆ ಸರ್ಕಾರ. ಮತ್ತು ಅದಕ್ಕೆ ಅವ್ರಿಗೆ ನ್ಯಾಯ ದೊರಸ್ಕೊಡಂಗೆ ಅವ್ರು ಮಾಡ್ಬೇಕು. ಇಲ್ಲಿ ಇವ್ನು ಯಾರು ರ್ಯಾಪಿಡೋ ಯಾವುದು ಆ್ಯಪ್ಗಳಿದ್ದಾವೆ ಅವ್ರ ಆಪರ್ ಸಂಬಂಧಪಟ್ಟವ್ರು ಅವರಿಗೆ ಮಾಡ್ಕೊಡೋ ಥರ ಏನಿಲ್ಲ ಅವ್ರಿಗೆ. ಸೊ ನಮಗೇನು ಗೊತ್ತೇ ಇಲ್ಲ ಅಂತಾರೆ. ಪಾಪ ಯಾರು ಕಾಲ್ ಮಾಡಿಬಿಟ್ಟು ಕೇಳಿದ್ರೆ ಅವ್ರಿಗೆ ನಮಗೆ ಗೊತ್ತಿಲ್ಲ ಸರ್, ಏನೋ ಅಲ್ಲಿ ಕಸ್ಟಮರ್ ಕೇರ್ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತಾರೆ. ಅವ್ನು ಪಾಪ ಇನ್ನು ಸತ್ತ ಕೆಟ್ಟನಂಗೆ ಅವ್ನು ಬೆಡ್ ರೆಸ್ಟ್ ಮಾಡೋಣ. ಈಗ ಅವನು ಚಾಲಕ ಬಿದ್ದಿರ್ತಾನೆ, ಅವನು ಎಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾನೆ. ಬೈಕಲ್ಲ ಇನ್ಶೂರೆನ್ಸ್ ಇದೆಯೋ ಇಲ್ವೋ, ಅವ್ನು ಎಲ್ಲಿ ತಂದು ಯಾರು ಬೈಕ್ ತಂದು ಓಡಿಸ್ತವನು ಯಾರಿಗೆ ಗೊತ್ತು ಸರ್? ಅವ್ನು ಲೀಗಲಾಗೆ ಓಡಿಸ್ತವ್ನು. ಅಲ್ಲಿ ಯಾವುದೋ ಒಂದು ಬೈಕ್ ಅದಕ್ಕೊಂದು ನಂಬರ್ ಪ್ಲೇಟ್ ಕರೆಕ್ಟಾಗಿರಲ್ಲ, ಅದಕ್ಕೊಂದು ಇಮಿಷನ್ ಟೆಸ್ಟ್ ಇರಲ್ಲ. ಯಾವುದೋ ಒಂದು ಅವನಿಗೆ ಅವ್ನು ಜೀವನ ಮಾಡಬೇಕು, ಅವತ್ತಿನ ಜೀವನ ನಡಿಬೇಕು, ತಗೊಂಬರ್ತಾನೆ, ಓಡಿಸ್ತಾನೆ. ಹೆಲ್ಮೆಟ್ ಆಫ್ ಇವ್ರು ಸರ್ಕಾರದವ್ರು ಎಲ್ಲ ರೂಲ್ಸ್ ಮಾಡಿದ್ದಾರೆ. ಬಟ್ ಯಾರು ಅವ್ರು ಪಾಲನೆ ಮಾಡೋರಿಲ್ಲ, ಯಾರು ಪಾಲನೆ ಮಾಡ್ತಿಲ್ಲ ಅದನ್ನು. ಈಗ ಸುಮ್ಮನೆ ಸಂಬಂಧಪಟ್ಟವ್ರು ಅದನ್ನು ಯಾವುದು ಅವ್ರಿಗೇನೋ ಅವ್ರಿಗೆ ಬೇಕಾಬಿಟ್ಟು ರೂಲ್ಸ್ ಮಾಡ್ತಾರೆ. ಬೇಕಾದರೆ ಉಪಯೋಗಿಸ್ಕೊಳ್ಳಿ, ಬೇಡ ಅಂದ್ರೆ ಬಿಡಿ ಅಂತ. ಅದಕ್ಕೆ ಕರೆಕ್ಟಾಗಿ ಒಳ್ಳೆ ಪ್ಲ್ಯಾನ್ ಮಾಡಿ ಏನು ಮಾಡಲ್ಲ, ಜನಕ್ಕೆ ಅನುಕೂಲ ಆಗೋ ಥರ ಯಾವುದೂ ಮಾಡಲ್ಲ, ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಮಾಡೋದು. ಈ ಬೈಕ್ ಟ್ಯಾಕ್ಸಿಯಿಂದ ಭಾಳ ತೊಂದರೆ ಆಗ್ತಾಯಿದೆ ನಮಗೆ, ನಮ್ಮ ಆಟೋ ಚಾಲಕರಿಗೆ, ನಮ್ಮ ಬೆಂಗಳೂರಲ್ಲಿ ಇರೋವಂಥ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗಿದೆ. ದಯಮಾಡಿ ಈ ಬೈಕ್ ಟ್ಯಾಕ್ಸಿಯಿಂದ ಮುಕ್ತಿ ಆಗಬೇಕು ನಮ್ಮ ಬೆಂಗಳೂರು ಆಟೋ ಚಾಲಕರಿಗೆ. ಅದರಿಂದ ಭಾಳ ತೊಂದರೆ ಆಗಿದೆ. ದಯಮಾಡಿ ಆಟೋ ಚಾಲಕರನ್ನ ಮೊದಲು ಒಳ್ಳೆ ಇದನ್ನು ಮಾಡಬೇಕು. ಈ ಬೈಕ್ ಟ್ಯಾಕ್ಸಿ ನಿಲ್ಲಿಸಿ ನಮ್ಮ ಆಟೋ ಚಾಲಕರಿಗೆ ಒಂದು ನೆಮ್ಮದಿ ಜೀವನ ಮಾಡಲಿಕ್ಕೆ ದಾರಿ ಮಾಡಿಕೊಡ್ಬೇಕಾಗಿ ಈ ಸರ್ಕಾರಗಳಿಗೆ ಈ ಹೋಮ್ ಮಿನಿಸ್ಟ್ರಿ ಎಲ್ಲರಿಗೂ ಮನವಿ ಮಾಡ್ಕೋತಾ ಇದ್ವಿ. ನೋಡಿ, ನಿನ್ನೆ ಎಲ್ಲ ಒಂದು ಬೈಕ್ ಟ್ಯಾಕ್ಸಿಲಿ ಒಬ್ಬ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು. ಅದು ವೈಟ್ ಬೋರ್ಡು ಅನ್ಲೀಗಲ್ ಅಂತ ಎಲ್ರಿಗೂ ಗೊತ್ತಿದ್ರೂ ಈ ತಪ್ಪು ಯಾರಿಗೂ ಅರಿವು ಮಾಡ್ಕೊತ ಇಲ್ಲ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ಜರುಗಿಸಿ ನಮ್ಮ ಆಟೋ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ದಯಮಾಡಿ ಎಲ್ಲರೂ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಆಟೋ ಚಾಲಕರಿಗೆ ಭಾಳ ಅನ್ಯಾಯ ಆಗ್ತಿದೆ. 2-3 ತಿಂಗಳಿಂದ ಬೆಳಗ್ಗೆಯಿಂದ 500,000 ರೂಪಾಯಿ ದುಡಿಯೋಕ್ಕಾಗ್ತಾಯಿಲ್ಲ, ಬೆಳಗ್ಗೆಯಿಂದ 500 ರೂಪಾಯಿ ದುಡಿಮೆ ಮಾಡೋಕ್ಕಾಗ್ತಾಯಿಲ್ಲ. ಈ ಥರ ತೊಂದರೆ ಆಗ್ತಾಯಿದೆ ಸರ್. ಈಗ ಕಮಿಷನರ್ ಅವರು ನಮಗೆ ನೀವು ಡಿಸ್ಪ್ಲೇ ಕಾರ್ಡ್ ಕಡ್ಡಾಯ ಮಾಡ್ಕೊಳ್ಳಿ, ಮತ್ತು ಮೀಟ್ರನ್ನ ಕಡ್ಡಾಯ ಮಾಡ್ಕೊಳ್ಳಿ ಅಂತ ಎಲ್ಲ ರೂಲ್ಸ್ ನಮಗೆ ಮಾಡ್ತಾ ಇದ್ದಾರೆ. ಅವ್ರಿಗೇನು ರೂಲ್ಸ್ ರೆಗ್ಯುಲೇಷನ್ ಇಲ್ವಾ? ಮಾಡ್ಕೊಬೇಕು. ಅದು ವೈಟ್ ಬೋರ್ಡ್ ಇದು ಅಂದಮೇಲೆ ಅದು ಅನ್ಲೀಗಲ್ ಅಂತ ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಮಾಡ್ತಾ ಇದ್ದಾರೆ. ತಪ್ಪು ಅನ್ನೋದು ಎಲ್ರಿಗೂ ಅರಿವಿದೆ, ಬಟ್ ಅರಿವು ಮಾಡ್ಕೊತ ಇಲ್ಲ. ಆ ಸರ್ಕಾರಕ್ಕೆ ಏನಪ್ಪ ಅವ್ರು ಯಾರ್ಯಾರು ಏನೇನು ಸಂಬಂಧಪಟ್ಟವ್ರು ಅದು ಅಧಿಕಾರಿಗಳು ಅದು ಯಾವ ಥರ ಅವರಿಗೆ ಇದು ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಅದು ಭಾಳ ತೊಂದರೆನೇ ಸರ್. ಅದರಿಂದ ಅವರಿಗೆ ಜನಗಳು ಅಷ್ಟೇ ಅರಿವು ಮಾಡ್ಕೊಬೇಕು. ಅದನ್ನು ತಪ್ಪು ವೈಟ್ ಬೋರ್ಡಲ್ಲಿ ಓಡಾಡೋದು ಅಂತ ಎಲ್ರಿಗೂ ಗೊತ್ತಿದೆ. ಈಗಿಂದೆಲ್ಲ ಸರ್ ನಮಗೆ ಅದು ಕಮರ್ಷಿಯಲ್ ವೆಹಿಕಲ್ ಅಂತ ನಮ್ಗೆ ಯಾಕಾದರೆ ಎಲ್ಲನೂ ಇದು ಮಾಡಬೇಕು ರೂಲ್ಸ್ಗಳು ನಮಗೆ. ಮತ್ತು ನಮಗೂ ವೈಟ್ ಬೋರ್ಡ್ ಮಾಡಿಕೊಡಿ, ನೀವು ಹೆಂಗೆ ಬೇಕಂಗೆ ಓಡಿಸಿ, ಮತ್ತು ಈಗ ಮೀಟ್ರ್ ಮಾಡಿಸ್ಕೊಳ್ಳಿ ಅಂತ ಅದ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ಮತ್ತು ಡಿಸ್ಪ್ಲೇ ಕಾರ್ಡ್ ನಮಗೆ ಯಾಕೆ ರೂಲ್ಸ್ಗಳು? ಮತ್ತು ಅವ್ರಿಗೂ ಇಲ್ಲ ರೂಲ್ಸ್, ಮತ್ತು ನಮಗೂ ರೂಲ್ಸ್ ಬೇಕಾಗಿಲ್ಲ ಅಲ್ವಾ? ವೈಟ್ ಬೋರ್ಡ್ ಅಂದಮೇಲೆ ಅದನ್ನು ನಾವು ಸ್ವಂತವಾಗಿ ಯೂಸ್ ಮಾಡೋಕ್ಕೆ ಅಷ್ಟೇ ಇರೋದು. ಅದು ಯಾವುದೇ ಗಾಡಿ ಆಗಲಿ, ಕಾರ್ ಆಗಲಿ, ಟೂ ವೀಲರ್ ಆಗಲಿ, ವೈಟ್ ಬೋರ್ಡ್ ಅಂದಮೇಲೆ ಅದು ನಾವು ಸ್ವಂತವಾಗಿ ಯೂಸ್ ಮಾಡ್ಕೊಬೇಕು. ಸರ್ ನಮ್ಮದು ಗಾಡಿಯಲ್ಲಿ ಇನ್ಶೂರೆನ್ಸ್ ಅಂದಮೇಲೆ ನಾವು ನಮಗಿಲ್ಲ ಪರವಾಗಿಲ್ಲ ಸರ್, ನಾವು ಪ್ಯಾಸೆಂಜರ್ಗೋಸ್ಕರ ಇನ್ಶೂರೆನ್ಸ್ ಮಾಡಿಸಿದ್ದೀವಿ. ನಮ್ದು ಎಲ್ಲ ಗಾಡಿ ಯಾರೊಬ್ಬರು ಮಾಡಿಸ್ಕೊಂಡಿಲ್ಲ ತಪ್ಪು, ಎಲ್ಲ ಗಾಡಿಗಳಿದ್ದಾವೆ ನೋಡಿ. ಅದನ್ನು
ಚೆಕ್ ಮಾಡ್ಕೊಳ್ಳಿ ಸರ್. ಇನ್ಶೂರೆನ್ಸ್ ಅಂದಮೇಲೆ ಕಮರ್ಷಿಯಲ್ ಇನ್ಶೂರೆನ್ಸೇ ನಾವು ಮಾಡಿಸೋದು, ಹಂಗಾಗಿ ಅದು ಕ್ಲೈಮ್ ಆಗೇ ಆಗುತ್ತೆ. ನಾವು ಪ್ಯಾಸೆಂಜರ್ಗೆ ಅದು ಏನಿದೆ ಅಂತ ಎಲ್ಲ ಮಾಡ್ಕೋತೀವಿ ನಾವು. ಈಗ ಸರ್ ಒಂದು ಬಾಡಿಗೆ ಗಾಡಿ ತೊಗೊಂಡಿರ್ತೀವಿ, ಅದು ಏನಾರು ಇನ್ಶೂರೆನ್ಸ್ ಏನಾರು ಹೆಚ್ಚು ಕಡಿಮೆ ಆದರೆ ಡ್ರೈವರಿಗೆ ಕ್ಲೈಮ್ ಆಗುತ್ತಾ ಇಲ್ವೋ, ಪ್ಯಾಸೆಂಜರಿಗೆ ಕ್ಲೈಮ್ ಆಗುತ್ತೆ. ಯಾವುದೇ ವೆಹಿಕಲ್ ಸರ್, ಈಗ ಕಮರ್ಷಿಯಲ್ ಈ ವೆಲ್ಲೋ ಬೋರ್ಡ್ ವೆಹಿಕಲಲ್ಲಿ ಆ ಥರ ಇರುತ್ತೆ. ಆ ಡ್ರೈವರ್ ನೋಡಿ, ಈಗ ಮೊನ್ನೆ ಯಾರೋ ಒಂದು ಆ ಕೇಳಲ್ಲಿ ಒಂದು TT ಆಕ್ಸಿಡೆಂಟ್ ಆಗಿದೆ, ಪಾಪ ಅವರು ಬರ್ನ್ ಆಗಿ ಮಲಗಿದ್ದಾರೆ. ಆ ಡ್ರೈವರ್ದು ಏನು ಯಾರು ಕೇಳೋರು ಏನಿಲ್ಲ, ಓನರು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಆದರೂ ಡ್ರೈವರ್ ಅಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡ್ತಾರೆ. ಎಲ್ಲೋ ಬೋರ್ಡು ನಾವೆಲ್ಲ ರಿಸ್ಕ್ ತೊಗೊಂಡು ಸರ್, ನಾವು ಒಂದು ಕಾಕಿ ಹಾಕ್ಕೊಂಡಿದ್ದೀವಿ ಅಂದಮೇಲೆ ನಾವು ಸಮಾಜ ಸೇವೆ ಮಾಡೋದು ನಾವು. ನಮಗೆ ಮತ್ತು ನಮ್ಗೆ ಯಾಕೆಲ್ಲ ರೂಲ್ಸ್, ಒಂದು ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಅದಕ್ಕೆ ರೂಲ್ಸು, ಶರ್ಟ್ ಹಾಕಿಲ್ಲ ಅದಕ್ಕೆ ರೂಲ್ಸ್, ಎಲ್ಲದಕ್ಕೂ ರೂಲ್ಸು ಸರ್ಕಾರದ್ದು. ನಮಗೂ ಒಂದು ಇರಬೇಕಲ್ವ. ಅವರು ಒಂದು ವೈಟ್ ಬೋರ್ಡ್ ಅಂದಮೇಲೆ ಈಗ ಅವ್ರಿಗೊಂದು ಎಲ್ಲೋ ಇಲ್ಲ ಒಂದು ಅವ್ರಿಗೊಂದು ಟ್ರ್ಯಾಕ್ ಮಾಡಿಕೊಡ್ಲಿ, ಅವ್ರಿಗೂ ಎಲ್ಲೋ ಬೋರ್ಡ್ ಥರ ಮಾಡಿ ಅವರೇ ಅದು ಒಂದು ಯಾರೋ ಒಬ್ಬ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ವೈಟ್ ಬೋರ್ಡು, ಅವನು ಅದ್ರ ಜೊತೆಲೇ ಡ್ಯೂಟಿ ಮಾಡ್ತಾನೆ. ಲೇಡೀಸ್ ಹೋಗ್ತಾರೆ, ಅವರು ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. ನಾವು ಬೆಳಗ್ಗೆ ಸಂಜೆವರೆಗೆ 500 ರೂಪಾಯಿ ದುಡಿಮೆಕಾಗಿಲ್ಲ. ಬೆಳಗ್ಗೆಯಿಂದ 500 ರೂಪಾಯಿ ದುಡ್ದಿಲ್ಲ ಸರ್, 320 ರೂಪಾಯಿ ಬಾಡಿಗೆ ಹೊಡೆದಿದ್ವಿ. ಗ್ಯಾಸ್ಗೆ 400-500 ರೂಪಾಯಿ ಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಎಷ್ಟು ತುಂಬ ಸಮಸ್ಯೆಗಳಿದೆ. ಈಗ 1-2 ತಿಂಗಳಿಂದ ಸರ್ ಎಲ್ಲರೂ ಎಷ್ಟು ಗಾಡಿಗಳು ಫೈನಾನ್ಸರ್ ಸೀಜ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಆ ನೋವುಗಳು ಕಣ್ಣೀರು ಬರ್ತಾ ಇದೆ. ಅದನ್ನು ಸರ್ಕಾರದವ್ರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಇನ್ನು ಅರ್ಥ ಮಾಡ್ಕೊಂಡು ಅರಿವು ಮಾಡಿಕೊಂಡು ನಮ್ಮ ಆಟೋ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ಒಂದು ನ್ಯಾಯನ ದೊರಕಿಸ್ಕೊಡ್ಬೇಕಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀವಿ ಸರ್. ನಿಮ್ಗೆ ಎಷ್ಟು ತೊಂದರೆ ಆಗಿದೆ ಸರ್? ಸರ್ ದಿನ ಬೆಳಗ್ಗೆ ಆದರೂ ತೊಂದರೆ ಸರ್. ಡೈಲಿಗೆ ನಾವು ಒಂದು 25,000 ಕಮಿಟ್ಮೆಂಟ್ ಮಾಡಿಕೊಂಡಿದ್ದೀವಿ ಅಂದರೆ ಸರ್, ಈಗ ಒಂದು 30,000 ಡೈಲಿ ಒಂದು 1,000 ರೂಪಾಯಿ ದುಡಿತೀವಿ ಅಂದರೆ ತಿಂಗಳಿಗೆ ಒಂದು 30,000 ಸರ್. ನಾವು ತಿಂಗಳೆಲ್ಲ ವಾರಲ್ಲೇ ಏನೋ ಒಂದು ದಿವಸ ರೆಸ್ಟ್ ಒಂದು 25,000 ದುಡ್ದಿದ್ದೀವಿ ಸರ್. ಗಾಡಿ ಲೋನ್ 10,000 ಕಟ್ಟಬೇಕಾಗ್ತದೆ, ಮನೆ ಬಾಡಿಗೆ ಕಟ್ಟಬೇಕು. ನಾವು ಉಳಿಸೋ ಸೇವಿಂಗ್ಸಲ್ಲಿ ತುಂಬ ತೊಂದರೆ ಆಗಿದೆ ಸರ್. ಏನೋ ಆವಾಗ 1,000 ಒಂದು 500 ರೂಪಾಯಿ ಜಾಸ್ತಿ ದುಡಿತಾ ಇದ್ವಿ ಅಂದ್ಕೊಳ್ಳಿ, ಇವಾಗ ಬೆಳಗ್ಗೆಯಿಂದ ಹಿಡಿದು 1,000 ರೂಪಾಯಿ ದುಡಿಯೋಕ್ಕಾಗ್ತಾಯಿಲ್ಲ, ಅಷ್ಟು ತೊಂದರೆ ಆಗಿದೆ ಸರ್. ಬೈಕ್ ಟ್ಯಾಕ್ಸಿಯಿಂದ ಹಿಡಿದು ತುಂಬ ತೊಂದರೆ ಆಗಿದೆ. ನಮ್ಮ ಆಟೋ ಚಾಲಕರು, ಕ್ಯಾಬ್ ಚಾಲಕರಿಗೆ ಭಾಳ ತೊಂದರೆ ಆಗಿದೆ. ಇದರಿಂದ ಸಂಬಂಧಪಟ್ಟವರು ಇದು ದಯಮಾಡಿ ಬೈಕ್ ಟ್ಯಾಕ್ಸಿನ ತೊಲಗಿಸ್ಬೇಕು ಸರ್, ಇದರಿಂದ ಭಾಳ ಅನ್ಯಾಯ ಆಗ್ತಾ ಇದೆ ಸರ್. ಇಷ್ಟೆಲ್ಲ ಇನ್ಸಿಡೆಂಟ್ ನಡೆದ್ರು ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಯಾವುದೂ ಕ್ರಮ ಕೈಗೊಳ್ತಲ್ಲ, ಯಾಕೆ ಸರ್? ಅದು ಏನಪ್ಪ ಸರ್, ಅವ್ರಿಗೆ ಗೊತ್ತಿಲ್ಲ. ಅವರು ಈಗ ಅನ್ಲೀಗಲ್ ಆ್ಯಪ್ಗಳಿಂದ ಏನು ಲಂಚ ಗಿಂಚ ತೊಗೊತಾ ಇದ್ದಾರೋ ಅದೇನೋ ನಮಗೆ ಗೊತ್ತಿಲ್ಲ. ದಯಮಾಡಿ ಇದು ಎಲ್ಲರೂ ತಪ್ಪು ಅಂತ ಎಲ್ಲರಿಗೂ, ಈ ಸರ್ಕಾರಕ್ಕೆ, ಕೋರ್ಟ್ಗೆ ಎಲ್ಲ ಗೊತ್ತಿದೆ. ಆದರೂ ಎಲ್ಲರೂ ಮನವಿ ಮಾಡ್ತಿದ್ದಾರೆ. ನಮ್ಮ ಆಟೋ ಚಾಲಕ ಸಂಘದವ್ರು ಮಾಡ್ತಿದ್ದಾರೆ, ಆಟೋ ಚಾಲಕರು ಮಾಡ್ತಿದ್ದಾರೆ, ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದ್ರು ಇದನ್ನು ನಿಲ್ಲಿಸ್ತಾ ಇಲ್ಲ. ಅವ್ರಿಗೇನು ಅದೇ ನೋಡಿ, ಅವ್ರು ರೂಲ್ಸ್ ಮಾಡಿಬಿಟ್ರೆ ಬೆಳಗ್ಗೆನೇ ಜಾಲಿ ಮಾಡಿಬಿಡ್ತಾರೆ. ನಾವು ಇದು 2-3 ವರ್ಷದಿಂದ ಏನು ಸತತ ಪ್ರಯತ್ನ ಪಡ್ತಿದ್ರು ಇದ್ರ ಬಗ್ಗೆ ಯಾರೂ ಕಾಳಜಿ ತೊಗೊತಾ ಇಲ್ಲ. ಈಗ ಕೋರ್ಟ್ ಆದೇಶಗಳು ಮುಂದೂಡೋಗ್ತಾನೆ ಏನಿದ್ರೆ ಅದೇ ಸರ್, ಈಗೆಲ್ಲ ದೊಡ್ಡ ಅಧಿಕಾರಿಗಳು ಲೀಗಲ್ ಆಗಿರ್ತಾರೆ ಸರ್, ಇದಕ್ಕೆಲ್ಲ ಲೀಗಲ್ ಆಗಿರ್ತಾರೆ. ಅದೇ ಮೇನ್ ಕಾರಣ ಅನ್ಕೊತೀವಿ ಸರ್. ಈಗ ಯಾವುದೇ ಒಂದು ತಪ್ಪು ನಡೆದ್ರೆ ಈಗ ತಕ್ಷಣ ಅದಕ್ಕೆ ಶಿಕ್ಷೆ ಮಾಡ್ತಾರೆ. ಈಗ ನಾವೇ ನೋಡಿ, ಯಾವುದೋ ಒಂದು ಸಿಗ್ನಲ್ ಜಂಪ್ ಮಾಡಿದಾಗ ಗಾಡಿ ಹಿಡ್ಕೊತಾನೆ ಪೊಲೀಸರು, 500 ರೂಪಾಯಿ ಫೈನ್ ಕಟ್ಟಪ್ಪ ಸರ್. ಇಲ್ಲ ನೋಡಿ ಸರ್, ನನ್ನ ಹತ್ರ ಈಗಲೇ ಇದೆ, ಇಲ್ಲೇ ನೋಡಿ. ಮೊನ್ನೆ ನಾವು ಯಾರೋ ಪ್ಯಾಸೆಂಜರು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ್ರು, ಅಲ್ಲಿ ಜಾಮ್ ಆಗಿದ್ದು ಸರ್. ಒಂದು 50 ಮೀಟ್ರ್ ನೋ ಎಂಟ್ರಿಗೆ ಹೋಗಿದ್ದಕ್ಕೆ 500 ರೂಪಾಯಿ ಫೈನ್ ಸ್ಪಾಟಲ್ಲಿ ಕಟ್ ಬಂದಿದ್ದೀನಿ ಸರ್. ನೋಡಿ, ನಮಗಾದರೆ ನ್ಯಾಯ, ಇದು ಅನ್ಯಾಯ ಅಲ್ವಾ? ಇದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಪ್ಯಾಸೆಂಜರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಇಲ್ಲೇ ಇದೆ, ಮಾಡ್ಕೊಂಡು ಸುತ್ತಾ ಇದೆ. 500 ರೂಪಾಯಿ, ನಾವು ಬೆಳಗಿಂದ 500 ರೂಪಾಯಿ ಬಾಡಿಗೆ ಹೊಡೆದಿಲ್ಲ ಸರ್. ನೋಡಿ, ನೀವು ಆ್ಯಪಲ್ಲಿ ನೋಡಿ, ಮೀಟ್ರ್ ನೋಡಿ, ಯಾವುದ್ರಲ್ಲಿ ಇಲ್ಲ 10 ರೂಪಾಯಿ ಅನುಕೂಲ ನಮಗೆ. ಇವೆಲ್ಲ ಇವ್ರ ರೂಲ್ಸ್ಗಳು ಇವ್ರು ಮಾಡ್ತಾರೆ. ನಮಗೆ ಅನುಕೂಲ ಆಗೋ ಥರ ಈ ಸರ್ಕಾರದಿಂದ ಸರ್ ಚಾಲಕರಿಗೆ, ಆಟೋ ಚಾಲಕರಿಗೆ ಯಾವುದೇ ಒಂದು ಅನುಕೂಲ ಇಲ್ಲ. ಸುಮ್ಮನೆ ನಾವು ದುಡ್ಕೊಂಡು ತಿನ್ನೋಕ್ಕೂ ನಮಗೆ ತಿನ್ನೋಕ್ಕೂ ಅನುಕೂಲ ಮಾಡಿಕೊಡ್ತಾ ಇಲ್ಲ ಇವರು. ಯಾವುದೋ ಅನ್ಲೀಗಲ್ ಆ್ಯಪ್ಗಳಲ್ಲಿ ವೈಟ್ ಬೋರ್ಡ್ 2 ವೀಲರಲ್ಲಿ ಕೆಲಸ ಮಾಡೋಕೆ ಬಿಟ್ಟು ನಾವು ಈಗ ಎಲ್ಲಾವುದು ಕಮರ್ಷಿಯಲ್ ಅಂತ ಯಾಕೆ ಸಹ ಮಾಡ್ಕೊಬೇಕು? ನಮಗೂ ವೈಟ್ ಬೋರ್ಡ್ ಮಾಡ್ಕೊಳ್ಳಿ, ಮೀಟ್ರ್ ರೂಲ್ಸ್ ರೆಗ್ಯುಲೇಷನ್ ಏನಕ್ಕೆ? ನಮಗೂ ಆಸೆ ಇರುತ್ತೆ ಸರ್. ಬೆಳಗ್ಗೆ ಇದ್ರೆ ನಾವು ಎಲ್ಲರಿಗೂ ಒಂದು ಯೂನಿಫಾರ್ಮ್, ಒಂದು ಕಾಕಿ ಶರ್ಟ್ ಬಿಟ್ಟರೆ ವಾರಲ್ಲಿ ಯಾವುದೂ ಹಾಕೊಳ್ಳಲ್ಲ ಸರ್. ನಮಗೂ ಇರಲ್ವಾ? ನಮಗೆ ಹೆಂಡತಿ ಮಕ್ಳು ಎಲ್ಲರೂ ಓಡಾಡಬೇಕು, ಸುತ್ತಾಡಬೇಕು ಅನ್ನೋದು. ಅವರು ಮತ್ತು ನೋಡಿ, ಅವನು ಯಾರೋ ಒಂದು ಬೈಕ್ ಹಾಕ್ಕೊಂಡು ಒಳ್ಳೆ ಟೀ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಓಡಾಡ್ತಾರೆ. ನಮ್ಗೆ ಮತ್ತು ಬೇಡ, ಅವೆಲ್ಲ ಯಾವುದು ರೂಲ್ಸ್ ಬೇಡ, ನಿಲ್ಲಿಸ್ಬಿಟ್ಟು ನಮಗೂ ಯಾವುದು ಎಲ್ಲ ಬೇಡ, ವೈಟ್ ಬೋರ್ಡ್ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಓಡಿಸಿ, ನಮ್ಮ ಪಾಡಿಗೆ ಹಂಗೆ ಯಾವುದು ಅವ್ರ ಯಾವುದು ಕಾನೂನಿಗೆ ಬೆಲೆ ಇಲ್ಲ ಅಂದಮೇಲೆ ನಮಗೂ ಯಾಕೆಲ್ಲ ಇದು ಮಾಡಬೇಕು? ಬಿಟ್ರಾಯ್ತು ಸರ್, ಅಷ್ಟೇ. ನಮ್ಮ ಹೆಸರು ಸುನೀಲ್ ಅಂತ ಸರ್. ನಾವು 12 ವರ್ಷದಿಂದ ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದೀವಿ. ಈ ಮನವಿಯಲ್ಲಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ನಮ್ಮ ಬೈಕ್ ಟ್ಯಾಕ್ಸಿನ ದಯಮಾಡಿ ಈ ಆ್ಯಪ್ಗಳು, ಅನ್ಲೀಗಲ್ ಆ್ಯಪಲ್ಲಿ ನಡೀತಾ ಇರೋಂಥ ಅವ್ಯವಹಾರಗಳನ್ನ ದಯಮಾಡಿ ತೊಲಗಿಸಿ ನಮ್ಮ ಚಾಲಕರುಗಳಿಗೆ, ಟ್ಯಾಕ್ಸಿ ಚಾಲಕರಿಗೆ, ಬೆಂಗಳೂರಲ್ಲಿ ಇರೋಂಥವ್ರಿಗೆ ಏನಾದರೂ ಚಾಲಕರಿಗೆ ಸರ್ಕಾರದಿಂದ ಏನಾದ್ರು ಅನುಕೂಲ ಮಾಡಿಕೊಡ್ಬೇಕಾಗಿ ದಯಮಾಡಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಜೈ ಕರ್ನಾಟಕ. ಮತ್ತೆ